ನಮಸ್ತೆ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಜಮಾರ್ಗ. ಈಗ ನಾವು 11ನೇ ಎಪಿಸೋಡ್ ಅಲ್ಲಿ ಇದೀವಿ. ಹಿಂದಿನ ಸಂಚಿಕೆಯಲ್ಲಿ ಕುಂತಿ ಮಗುವನ್ನ ಮರದ ಬುಟ್ಟಿಯಲ್ಲಿ ಹಾಕಿ ನದಿಯಲ್ಲಿ ತೇಲಿ ಬಿಟ್ಟಾಗ ಅವನು ಕರ್ಣ ಆಗಿ ಹೇಗೆ ಬೆಳೆದ ಅನ್ನೋದನ್ನ ನೋಡಿದ್ರಿ. ಅವನು ಮತ್ತೆ ಹಸ್ತಿನಾಪುರಕ್ಕೆ ಅರ್ಜುನನ ಮೇಲೆ ಸವಾಲು ಎಸೆಯಕ್ಕೆ ಬಂದಾಗ ಏನೆಲ್ಲ ಆಯ್ತು ಅನ್ನೋದನ್ನ ತಿಳ್ಕೊಂಡ್ರಿ. ಜೊತೆಗೆ ದ್ರೋಣಾಚಾರ್ಯರು ಕುರುವಂಶದ ರಾಜಕುಮಾರರಿಗೆ ಗುರು ಆಗ್ಬೇಕು ಅಂತ ಬಂದಿದ್ರ ಹಿಂದೆ ಇದ್ದ ಉದ್ದೇಶ ಏನು ಅಂತ ತಿಳ್ಕೊಂಡ್ರಿ. ಈಗ ಮುಂದುವರೆದ್ರೆ ಗುರು ದ್ರೋಣಾಚಾರ್ಯ ದೃಪದ ರಾಜನ ಮೇಲೆ ಇದ್ದ ಕೋಪದ ಬಗ್ಗೆ ಕುರು ರಾಜಕುಮಾರರಿಗೆ ಹೇಳಿದ್ದೆ. ದುರ್ಯೋಧನ, ಗುರುದೇವ, ನಿಮ್ಮ ಇಚ್ಛೆನೆ ನಮ್ಮ ಗುರಿ. ದೃಪದನನ್ನ ಸೆರೆ ಹಿಡಿದು ನಿಮ್ಮ ಕಾಲಿಗೆ ತಂದು ಒಪ್ಪಿಸ್ತೀನಿ ಅಂತ ಹುಮ್ಮಸ್ಸಲ್ಲಿ ತನ್ನ 99 ಜನ ತಮ್ಮಂದಿರನ್ನ ಕರ್ಕೊಂಡು ಪಾಂಚಾಲ ರಾಜ್ಯಕ್ಕೆ ರಥ ಏರಿ ಹೊರಟೇ ಬಿಡ್ತಾನೆ. ಪಾಂಡವರು ಕೂಡ ಕೌರವರನ್ನ ಹಿಂಬಾಲಿಸ್ತಾ ಪಾಂಚಾಲ ಸಾಮ್ರಾಜ್ಯದ ಕಡೆ ಹೋಗ್ತಿರ್ತಾರೆ. ಆದ್ರೆ ನಗರದ ಒಳಗಡೆ ಎಂಟ್ರಿ ಆಗೋಕ್ಕೂ ಮುಂಚೆ ಅರ್ಜುನ ತನ್ನ ಸಹೋದರರಿಗೆ ಹೇಳ್ತಾನೆ, ನಾವು ಇಲ್ಲೇ ಇದ್ದು ದುರ್ಯೋಧನ ಏನ್ ಮಾಡ್ತಾನೆ ಅಂತ ಕಾದ್ ನೋಡೋಣ. ದೃಪದ ಏನು ದುರ್ಬಲವಾದ ರಾಜ ಅಲ್ಲ. ಈ ಅಹಂಕಾರಿ ದುರ್ಯೋಧನ ಖಂಡಿತ ದೃಪದ ಮತ್ತೆ ಅವನ ಸೈನ್ಯದಿಂದ ಹೊಡ್ತಾ ತಿಂದೇ ಬರ್ತಾನೆ. ಅಲ್ಲಿವರೆಗೂ ನಾವು ಇಲ್ಲೇ ಇದ್ಕೊಂಡು ದೃಪದನ ಆಕ್ರಮಣ ಶೈಲಿ ಮತ್ತೆ ಯುದ್ಧ ತಂತ್ರಗಳನ್ನ ನೋಡ್ಕೊಳ್ಳೋಣ. ನಂತರ ಸರಿಯಾದ ಸಮಯ ನೋಡಿ ನಾವು ಆಕ್ರಮಣ ಮಾಡೋಣ ಅಂತ ತನ್ನ ಸಹೋದರರನ್ನ ತಡೆ ಹಿಡಿತಾನೆ. ಕೌರವರು ಪಾಂಚಾಲ ರಾಜ್ಯವನ್ನ ಎಂಟ್ರಿ ಆಗ್ತಿದಂಗೆ ದೃಪದನ ಸಾವಿರಾರು ಸೈನಿಕರು, 100 ಅಶ್ವದಳಗಳು ಅಂದ್ರೆ ಕುದುರೆಗಳು, 100 ಆನೆಗಳು, ಹೀಗೆ ಒಟ್ಟಾರೆ ಸೈನ್ಯ ಕೌರವರನ್ನ ತಡೆಯುತ್ತೆ. ಈ ಕಡೆ ದೃಪದ ರಾಜನಿಗೆ ವಿಷಯ ಗೊತ್ತಾಗ್ತಿದ್ದಂಗೆ ತನ್ನ ಚಿನ್ನದ ರಥ ಏರಿ ಬಂದು ದುರ್ಯೋಧನನನ್ನ ಎದುರಿಸೋದಕ್ಕೆ ಕಾಯ್ತಾ ಇದ್ದಾನೆ. ಭೀಕರವಾಗಿ ಯುದ್ಧ ಶುರುವಾಗುತ್ತೆ. ದುರ್ಯೋಧನನ ಮೇಲೆ ಅಷ್ಟು ಪಾಂಚಾಲ ಸೈನ್ಯ ಮುಗಿಬೀಳುತ್ತೆ. ದೃಪದ 100 ಬಾಣಗಳು, ಈಟಿಗಳನ್ನ ದುರ್ಯೋಧನನ ಮೇಲೆ ಬಿಡ್ತಾ ಆಕ್ರಮಣಕ್ಕೆ ಮುಂದಾಗ್ತಾನೆ. ಅವನ ವೇಗಕ್ಕೆ ದುರ್ಯೋಧನ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಸಮಯನೇ ಸಿಗ್ತಿಲ್ಲ. ಪಾಂಚಾಲ ಪ್ರಜೆಗಳು ಕೂಡ ಯುದ್ಧಕ್ಕಾಗಿ ಸೈನ್ಯದಲ್ಲಿ ಸೇರ್ಕೊಂಡ್ ಬಿಡ್ತಾರೆ. ದುರ್ಯೋಧನನಿಗೆ ಈಗ ಹಿಂಜರಿದನ ಬಿಟ್ರೆ ಬೇರೆ ದಾರಿ ಇಲ್ಲ. ಇದನ್ನೆಲ್ಲ ದೂರದಿಂದಲೇ ನೋಡ್ತಿದ್ದ ಪಾಂಡವರು ಯಾವಾಗ ದುರ್ಯೋಧನ ಯುದ್ಧದಿಂದ ಹಿಂಜರಿತಿದ್ದಾನೆ ಅನ್ನೋ ಸುಳುವು ಸಿಕ್ತಿದ್ದಾಗಲೇ ಅರ್ಜುನ ಯುಧಿಷ್ಠಿರನಿಗೆ ಹೇಳ್ತಾನೆ, ಅಣ್ಣ, ಈಗ ನಾವು ಆಕ್ರಮಣ ಮಾಡುವ ಸಮಯ, ನೀವಿಲ್ಲೇ ಇರಿ. ಪಾಂಚಾಲ ಸೈನ್ಯವನ್ನ ಎದುರಿಸೋದಕ್ಕೆ ನಾವು 4 ಜನ ಸಾಕು ಅಂತ ಹೇಳಿ ಭೀಮ, ಅರ್ಜುನ, ನಕುಲ, ಸಹದೇವ ಅಖಾಡಕ್ಕೆ ಇಳಿತಾರೆ. ಭೀಮ ಅವನ ದೊಡ್ಡ ಗದೆನ ಹಿಡಿದು ನಿಂತಿದ್ದೆ ಸೈನಿಕರನ್ನ ಒಂದೊಂದು ಏಟಿಗೆ ನುಚ್ಚು ನೂರು ಮಾಡ್ತಿದ್ದಾನೆ. ನಕುಲ, ಸಹದೇವ ಅವರು ಕತ್ತಿ ಬೀಸ್ತಿರೋ ರಭಸಕ್ಕೇನೆ ಸೈನ್ಯ ಗಡಗಡ ಅಂತ ನಡುಗ್ತಿದೆ. ಅರ್ಜುನ ರಥ ಏರಿ ನೇರ ದೃಪದನ ಕಡೆ ಮುನ್ನುಗ್ತಿದ್ದಾನೆ. ರಥದಲ್ಲಿ ಹೋಗ್ತಾನೆ. ಅವನು ಬಿಡ್ತಿರೋ ಬಾಣಗಳಿಗೆ ಸಾವಿರಾರು ಸೈನಿಕರು ಬಲಿಯಾಗ್ತಿದ್ದಾರೆ. ಕೌರವರ ಎದುರುಗಡೆ ಮುನ್ನಡೆ ಸಾಧಿಸುತ್ತಿದ್ದ ಪಾಂಚಾಲ ಸೈನ್ಯ ಪಾಂಡವರ ಆಕ್ರಮಣಕ್ಕೆ ಕಂಗಾಲಾಗ್ತಿದೆ. ಅರ್ಜುನ ಹೋಗಿ ದೃಪದನ ಮುಂದೆ ನಿಲ್ತಾನೆ. ದೃಪದ 100 ಬಾಣಗಳನ್ನ ಅರ್ಜುನ ಕಡೆ ಬಿಡ್ತಾನೆ. ಅರ್ಜುನ ಅಷ್ಟು ಬಾಣಗಳನ್ನ ಮಧ್ಯ ಗಾಳಿಯಲ್ಲೇ ಧ್ವಂಸ ಮಾಡ್ಬಿಡ್ತಾನೆ. ದೃಪದನನ್ನ ಸುತ್ತುವರೆದು ಕಾಪಾಡಕ್ಕೆ ಬಂದ ಸೈನಿಕರನ್ನ ಭೀಮ ಗದೆಯಿಂದ ಹೊಡೆದು ಚೆಲ್ಲಾಪಿಲ್ಲಿ ಮಾಡ್ತಾನೆ. ಆನೆಗಳು ಸುತ್ತುವರೆದ್ರು ಬಿಡ್ತಿಲ್ಲ, ಅವುಗಳನ್ನು ಧ್ವಂಸ ಮಾಡ್ತಿದ್ದಾನೆ. ಅರ್ಜುನ ದೃಪದನ ರಥದ ಕುದುರೆಗಳನ್ನ ಕೊಂದು ಬಾಣಗಳಿಂದಲೇ ಆ ರಥವನ್ನ ದೃಪದ ಹಿಡಿದಿದ್ದ ಬಿಲ್ಲನ್ನ ಮುರಿದು ಹಾಕಿ ಅವನು ಅಸಹಾಯಕನಾಗಿ ನಿಂತ್ಕೊಳ್ಳೋ ಹಾಗೆ ಮಾಡ್ಬಿಡ್ತಾನೆ. ತಕ್ಷಣ ದೃಪದನ ಹತ್ರ ಹೋಗಿ ಕುತ್ತಿಗೆಗೆ ಕತ್ತಿ ಇಟ್ಟು, ರಾಜ ದೃಪದ, ನನ್ನ ಗುರುದೇವ ದ್ರೋಣರ ಹೆಸರಿನಲ್ಲಿ ನಿಮ್ಮನ್ನ ಬಂಧಿಸ್ತಿದ್ದೀನಿ, ಬನ್ನಿ ನನ್ನ ಜೊತೆ ಅಂತ ಹೇಳಿ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಪಾಂಡವರು ದೃಪದನನ್ನ ಕಬ್ಬಿಣದ ಸರಪಳಿಯಿಂದ ಕಾಲು ಕೈಯನ್ನ ಕಟ್ಟಿ ಹಸ್ತಿನಾಪುರಕ್ಕೆ ಎಳ್ಕೊಂಡು ಬಂದು ದ್ರೋಣರ ಮುಂದೆ ನಿಲ್ಲಿಸಿ, ಗುರುದೇವ, ನಿಮ್ಮ ದಕ್ಷಿಣೆಯನ್ನ ತಂದಿದ್ದೀವಿ, ಸ್ವೀಕರಿಸಿ ಅಂತಾರೆ. ದೃಪದ ದ್ರೋಣನ ಮುಂದೆ ಅವಮಾನದಿಂದ ತಲೆಬಾಗಿ ಮಂಡಿಯುರ್ತಾನೆ. ದ್ರೋಣ ಮುಗುಳು ನಗ್ತಾ, ದೃಪದ, ಈಗ ನಿನ್ನ ಅರ್ಧ ರಾಜ್ಯ ಅಲ್ಲ, ನಿನ್ನ ಪೂರ್ತಿ ರಾಜ್ಯನೇ ನಂದಾಗೋಯ್ತು. ನಿನ್ನ ಇಡೀ ಸಂಪತ್ತೆಲ್ಲ ಈಗ ನನಗೆ ಸೇರಿದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀಯ ಅಂತ ಕೇಳ್ತಾನೆ. ದೃಪದನಿಗೆ ಮಾತೇ ಬರ್ತಿಲ್ಲ. ದ್ರೋಣ ಹತ್ರ ಬಂದು ಅವನ ಭುಜದ ಮೇಲೆ ಕೈಯಿಟ್ಟು, ಹೆದರ್ಬೇಡ ದೃಪದ, ನಾನೊಬ್ಬ ಬ್ರಾಹ್ಮಣ, ನಿನ್ನ ಕ್ಷಮಿಸ್ಬಿಡ್ತೀನಿ. ನನಗೆ ಈಗಲೂ ನಿನ್ನ ಸ್ನೇಹಿತನಾಗಿರ್ಬೇಕು ಅಂತಾನೆ ಇಷ್ಟ. ಆದ್ರೆ ಅಂತಸ್ತು ಸಮ ಇಲ್ಲ ಅಂದ್ರೆ ಹೇಗೆ ಸ್ನೇಹಿತರಾಗಿರೋಕ್ಕಾಗತ್ತೆ ಅಲ್ವಾ? ಹಾಗಾಗಿ ನಿನಗೆ ಅರ್ಧ ರಾಜ್ಯವನ್ನ ಕೊಡ್ತೀನಿ, ಆಗ ನಾವಿಬ್ರು ಸ್ನೇಹಿತರಾಗಿರ್ಬಹುದು, ಏನಂತೀಯ ಅಂತಾನೆ. ದೃಪದನಿಗೆ ದ್ರೋಣ ಕೊಟ್ಟ ಆಯ್ಕೆ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ. ದೃಪದನಿಗಂತೂ ಹಿಂದೆಂದೂ ಆಗದೆ ಇರುವಂತ ಅವಮಾನ ಆಗ್ಬಿಡುತ್ತೆ. ಆದ್ರೂ ದುಃಖ ಅವಮಾನನ ಒಳಗಡೆ ನುಂಗ್ಕೊಂಡು ಗಂಟ್ಲಿಂದ ಮೇಲೆ ಹೇಳ್ತಾನೆ, ದ್ರೋಣ, ನಿನ್ನ ದೊಡ್ಡ ಮನಸ್ಸಿಂದ ನನ್ನ ಕ್ಷಮಿಸಿದ್ಯಾ, ತುಂಬಾ ಧನ್ಯವಾದ. ನೀನು ಕೊಡ್ತಿರೋ ಆಯ್ಕೆಯನ್ನ ನಾನು ಒಪ್ಕೊಳ್ತಿದ್ದೀನಿ, ನಾವಿಬ್ರು ಸ್ನೇಹಿತರಾಗಿರೋಣ ಅಂತ ಹೇಳ್ತಾನೆ. ಇಲ್ಲಿಂದ ಆಚೆಗೆ ದೃಪದನ ಪಾಂಚಾಲ ರಾಜ್ಯದಲ್ಲಿ ಅರ್ಧ ದ್ರೋಣನದು, ಇನ್ನರ್ಧ ದೃಪದನದು. ಆದ್ರೆ ದ್ರೋಣನಿಂದ ಆದ ಈ ಅವಮಾನ ದೃಪದನ ಮನಸ್ಸಲ್ಲಿ ತುಂಬಾ ದೊಡ್ಡ ಗಾಯ ಮಾಡುತ್ತೆ. ದಿನೇ ದಿನೇ ತನಗಾದ ಮುಜುಗರ ನೆನೆಸ್ಕೊಂಡು ಕೊರಗ್ತಾ ಇರ್ತಾನೆ. ಪ್ರತಿದಿನ ದ್ರೋಣ ಮತ್ತೆ ಕುರುವಂಶದವರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳಿ ಅಂತ ಅವಕಾಶಕ್ಕೋಸ್ಕರ ಕಾಯ್ತಾ ಕೂತಿರ್ತಾನೆ. ದಿನಗಳು ಕಳೆದ ಹಾಗೆ ಪಾಂಡವರು ತಮ್ಮ ಸಾಮರ್ಥ್ಯದಿಂದ ಹಸ್ತಿನಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸ್ತಾರೆ. ಹಸ್ತಿನಾಪುರದ ಮೇಲೆ ಯಾರೇ ದಂಡೆತ್ತಿ ಬಂದ್ರು ಮಣ್ಣು ಮುಗಿಸಿ ಬೇರೆ ಬೇರೆ ರಾಜ್ಯಗಳ ಮೇಲೆ ಯುದ್ಧ ಸಾರಿ ಗೆದ್ದು ಸಾಮ್ರಾಜ್ಯಗಳನ್ನ ವಶಕ್ಕೆ ಪಡಿತಾ ಹಸ್ತಿನಾಪುರಕ್ಕೆ ಸಾಕಷ್ಟು ಹೆಸರು ಅಂತಸ್ತನ್ನ ತರ್ತಾರೆ. ಜೊತೆಗೆ ತಮ್ಮ ಸಾಮ್ರಾಜ್ಯದ ಪ್ರಜೆಗಳು ಯಾರೇ ಕಷ್ಟದಲ್ಲಿದ್ರು ದಾನ ಧರ್ಮಗಳನ್ನ ಮಾಡ್ತಾ ಆಡಳಿತದಲ್ಲಿ ದಕ್ಷತೆಯನ್ನ ಕಾಪಾಡಿಕೊಳ್ತಾರೆ.
ಮಾಡ್ತಾರೆ. ಹಸ್ತಿನಾಪುರದ ಜನತೆಗೆ ಪಾಂಡವರ ಸಾಮರ್ಥ್ಯವನ್ನ ನೋಡಿ ಅರಮನೆಯ ಖಜಾನೆಯನ್ನ ಸಮೃದ್ಧಿಗೊಳಿಸುವುದನ್ನ ಕಂಡು ಖಂಡಿತ ಮುಂದೆ ಹಸ್ತಿನಾಪುರದ ಸಿಂಹಾಸನಕ್ಕೆ ಪಾಂಡವರೇ ಉತ್ತರಾಧಿಕಾರಿಗಳಾಗ್ತಾರೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಬೇರೂರಿರುತ್ತೆ. ಆದ್ರೆ ಇದನ್ನ ಕೌರವರಿಗೆ ಸಹಿಸಿಕೊಳ್ಳಕ್ ಆಗ್ತಿರೋದಿಲ್ಲ. ಧೃತರಾಷ್ಟ್ರನಿಗಂತೂ ಯುಧಿಷ್ಠಿರನೇ ಈ ಸಾಮ್ರಾಜ್ಯಕ್ಕೆ ಮುಂದಿನ ರಾಜ ಅಂತ ಗೊತ್ತಿದ್ರು ತನ್ನ ಮಗ ದುರ್ಯೋಧನನ ಬಿಟ್ಟು ಯುಧಿಷ್ಠಿರನಿಗೆ ಪಟ್ಟ ಕೊಡ್ಬೇಕಲ್ಲ ಅಂತ ಒಳಗೊಳಗಡೆ ಸಂಕಟ ಆಗ್ತಿರುತ್ತೆ. ಯುಧಿಷ್ಠಿರ ವಿದ್ಯಾವಂತ, ನೀತಿವಂತ, ಕುರು ರಾಜಕುಮಾರರಲ್ಲೇ ಅತ್ಯಂತ ಬುದ್ಧಿವಂತ. ಅರಮನೆಯ ಮಂತ್ರಿಮಂಡಲದವರು, ಸಲಹೆಗಾರರು ಅಷ್ಟೇ ಯಾಕೆ ಭೀಷ್ಮ ಕೂಡ ಆದಷ್ಟು ಬೇಗ ಯುಧಿಷ್ಠಿರನನ್ನ ಪಟ್ಟಕ್ಕೆ ಏರಿಸೋದ್ರಲ್ಲಿ ಉತ್ಸುಕನಾಗಿರ್ತಾನೆ. ಆದ್ರೆ ಈ ಅನಿವಾರ್ಯತೆಯನ್ನ ಧೃತರಾಷ್ಟ್ರ ಅರ್ಗಿಸ್ಕೊಳಕ್ ಆಗ್ತಿರಲ್ಲ. ಒಂದು ದಿನ ಹಸ್ತಿನಾಪುರಕ್ಕೆ ಅಕ್ರೂರ ಬರ್ತಾನೆ. ಅಕ್ರೂರ ಶ್ರೀಕೃಷ್ಣನ ಸಂಬಂಧಿಕ, ಒಂದು ರೀತಿ ಕೃಷ್ಣನಿಗೆ ಚಿಕ್ಕಪ್ಪ ಆಗ್ಬೇಕು ಅನ್ಕೊಳ್ಳಿ. ಧೃತರಾಷ್ಟ್ರನನ್ನ ಭೇಟಿ ಮಾಡಿ ಅಕ್ರೂರ, ನಿಮಗೆ ಪಾಂಡು ಮಗ ಯುಧಿಷ್ಠಿರ ಹಸ್ತಿನಾಪುರದ ಸಿಂಹಾಸನಕ್ಕೆ ಹಕ್ಕುದಾರ ಅನ್ನೋ ವಿಷಯ ನೆನಪಿದೆ ಅಂತ ಅನ್ಕೋತೀನಿ. ನೀವು ಇಲ್ಲಿವರೆಗೂ ನಿರ್ವಹಣೆಕಾರನಾಗಿ ಕೆಲಸ ಮಾಡಿದ್ರಿ, ಖಂಡಿತ ನಿಮ್ಮ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರಿ ಕೂಡ. ಈಗ ಅಧಿಕಾರವನ್ನ, ಸಿಂಹಾಸನವನ್ನ ಯುಧಿಷ್ಠಿರನಿಗೆ ಬಿಟ್ಕೊಡುವ ಸಮಯ ಬಂದಿದೆ. ನಿಮ್ಗೆ ಗೊತ್ತಿರೋದೆ, ಕುಂತಿಯ ಮಕ್ಕಳು ಪಾಂಡವರಿಗೆ ಭಗವಾನ್ ಶ್ರೀಕೃಷ್ಣನ ಬೆಂಬಲ ಮತ್ತೆ ಶ್ರೀರಕ್ಷೆ ಇದೆ. ಜೊತೆಗೆ ಶ್ರೀಕೃಷ್ಣನ ಯಾದವರ ಕುಟುಂಬ ಪಾಂಡವರ ಬೆಂಗಾವಲಿಗೆ ಇದೆ ಅನ್ನೋದು ನೆನಪಿರ್ಲಿ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಕುರುಡ ಆಗಿದ್ರು ಅಕ್ರೂರನ ಮಾತಿನ ಹಿಂದೆ ಇದ್ದ ಮಾರ್ಮಿಕ ಅರ್ಥವನ್ನ ಅರ್ಥ ಮಾಡ್ಕೊಳ್ತಾನೆ. ಯಾಕಂದ್ರೆ ಯಾದವರು ತುಂಬಾ ಬಲಶಾಲಿಗಳು. ಅದೂ ಅಲ್ಲದೆ ಶ್ರೀಕೃಷ್ಣ ಭಗವಂತ ವಿಷ್ಣುವಿನ ಅವತಾರ ಬೇರೆ. ಕೃಷ್ಣ ಈಗಾಗಲೇ ತನ್ನ ಸೋದರ ಮಾವ ಕಂಸರಾಜನನ್ನ ಚಿಕ್ಕ ವಯಸ್ಸಲ್ಲೇ ಸಂಹಾರ ಮಾಡಿದ್ದಾನೆ. ಅಪಾಯಕಾರಿ ರಾಕ್ಷಸನಾದ ಪುತನನನ್ನ, ವಿಷಕಾರಿ ಕಾಳಿಂಗ ಸರ್ಪವನ್ನು ಕೂಡ ಲೆಕ್ಕಕ್ಕಿಲ್ಲದ ಹಾಗೆ ಕೊಂದಿದ್ದಾನೆ. ಬುದ್ಧಿ ಇರೋರು ಯಾರು ಕೃಷ್ಣನ ವಿರುದ್ಧ ಹೋಗೋದಿಲ್ಲ. ಹಾಗಾಗಿ ಧೃತರಾಷ್ಟ್ರ ಹಸ್ತಿನಾಪುರದ ಜನತೆಯ ಇಚ್ಛೆಯ ವಿರುದ್ಧವಾಗಿ ಹೋಗೋದು ಅವಿವೇಕ್ತನ ಆಗುತ್ತೆ. ಹಾಗಾಗಿ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯದಿಂದ ಯುಧಿಷ್ಠಿರನನ್ನ ಹಸ್ತಿನಾಪುರದ ಮುಂದಿನ ರಾಜನನ್ನಾಗಿ ಘೋಷಣೆ ಮಾಡ್ತಾನೆ. ಇದರಿಂದ ದುರ್ಯೋಧನನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ತಂದೆ ಧೃತರಾಷ್ಟ್ರನ ಹತ್ರ ಹೋಗಿ, ಇದೇನ್ ಮಾಡ್ಬಿಟ್ರಿ ಅಪ್ಪಾಜಿ, ನ್ಯಾಯವಾಗಿ ನೋಡಿದ್ರೆ ನೀವು ಈ ಸಿಂಹಾಸನಕ್ಕೆ ಹಕ್ಕುದಾರ, ನಿಮ್ಮ ನಂತರ ನಾನು ರಾಜ ಆಗ್ಬೇಕಿತ್ತು ಅಂತ ಕೂಗಾಡ್ತಾನೆ. ಆಗ ಧೃತರಾಷ್ಟ್ರ, ಸಮಾಧಾನ ಮಾಡ್ಕೊ ಮಗನೇ, ನನಗೆ ಗೊತ್ತು ನನ್ನ ನಿರ್ಧಾರ ನಿನಗೆ ಇಷ್ಟ ಆಗ್ಲಿಲ್ಲ ಅಂತ, ಆದ್ರೆ ಇದು ಅನಿವಾರ್ಯ. ನಾನು ಯುಧಿಷ್ಠಿರನನ್ನ ಹಸ್ತಿನಾಪುರದ ರಾಜನನ್ನಾಗಿ ಘೋಷಣೆ ಮಾಡಲಿಲ್ಲ ಅಂದ್ರೆ ಹಸ್ತಿನಾಪುರದ ಜನತೆ ನನ್ನ ವಿರುದ್ಧ ದಂಗೆ ಹೇಳ್ತಾರೆ. ನನ್ನನ್ನೇ ಅರಮನೆಯಿಂದ ಆಚೆ ಹಾಕಿ ಯುಧಿಷ್ಠಿರನನ್ನ ರಾಜ ಮಾಡ್ತಾರೆ. ಪಾಂಡವರಿಗೂ ಕೂಡ ಗುರು ಹಿರಿಯರ ಬೆಂಬಲ ಇದೆ. ಯಾದವರ ಸಮೂಹವೇ ಅವರ ಬೆಂಗಾವಲಿಗಿದೆ. ಅದೂ ಅಲ್ಲದೆ ಶ್ರೀಕೃಷ್ಣನೇ ಪಾಂಡವರ ಪಕ್ಷದಲ್ಲಿದ್ದಾಗ ನಾವು ವಿರುದ್ಧ ದಿಕ್ಕಲ್ಲಿ ಹೋಗೋದು ಅವಿವೇಕ್ತನ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಕ್ ನೋಡ್ತಾನೆ. ಏನೇ ಹೇಳಿದ್ರು ದುರ್ಯೋಧನ, ನನಗೆ ಸಹಿಸೋಕಾಗ್ತಿಲ್ಲ ಅಪ್ಪಾಜಿ, ಹೀಗೆ ಮುಂದುವರೆದ್ರೆ ಕೌರವರಾದ ನಮಗೆ ಯಾವುದೇ ಅಸ್ತಿತ್ವ ಇರಲ್ಲ, ಜನ ನಮ್ಮನ್ನ ಬೇಗ ಮರ್ತು ಬಿಡ್ತಾರೆ, ನಮ್ಮ ಪರಂಪರೆಗೆ ಯಾವುದೇ ಹೆಸರು ಉಳಿಯೋದಿಲ್ಲ ಅಂತಾನೆ. ಆಗ ಧೃತರಾಷ್ಟ್ರ, ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಮಗನೇ, ಆದ್ರೆ ನಾನು ನಿಯಮಗಳನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು. ನಮ್ಮ ಪದ್ಧತಿ ಸಂಪ್ರದಾಯಗಳ ವಿರುದ್ಧ ನಾವು ಹೋಗೋ ಹಾಗಿಲ್ಲ, ಆದ್ರೆ ಅಂತ ಹೇಳಿ ಒಂದು ಕ್ಷಣ ಗ್ಯಾಪ್ ಕೊಡ್ತಾನೆ. ದುರ್ಯೋಧನ, ಆದ್ರೆ ಏನಪ್ಪಾಜಿ, ಹೇಳಿ ಹೇಳಿ ಏನದು ಅಂತ ಕೌತುಕದಿಂದ ಕೇಳ್ತಾನೆ. ಧೃತರಾಷ್ಟ್ರ ಸ್ವಲ್ಪ ಹಿಂಜರಿತ, ಅಂದ್ರೆ ಮೆದು ಧ್ವನಿಯಲ್ಲಿ, ದುರ್ಯೋಧನ, ನಿನಗಿದು ನೆನಪಿರ್ಲಿ, ಯುಧಿಷ್ಠಿರ ಈಗಲೂ ಕೂಡ ರಾಜ ಅಲ್ಲ, ರಾಜಕುಮಾರ ಅಷ್ಟೇ. ನೋಡಿ, ರಾಜ ಅಂದ್ರೆ ಕಂಪ್ಲೀಟ್ ಅಧಿಕಾರ, ಅಥಾರಿಟಿ ಅವನ ಕೈಲಿರುತ್ತೆ. ಆದ್ರೆ ರಾಜಕುಮಾರ ಅಂದ್ರೆ ಬೇರೆ, ಮುಂದೆ ರಾಜ ಆಗ್ತಾನೆ, ಆದ್ರೆ ಸಂಪೂರ್ಣ ಅಧಿಕಾರ ಇನ್ನೂ ಅವನ ಕೈಲಿ ಇರಲ್ಲ, ಅಷ್ಟೇ ವ್ಯತ್ಯಾಸ. ಇದನ್ನ ಕೇಳಿ ದುರ್ಯೋಧನನ ತುಟಿ ಮೇಲೆ ಸಣ್ಣ ನಗು ಬರುತ್ತೆ, ಭರವಸೆಯ ನಗು ಅದು. ದುರ್ಯೋಧನ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟು ದುಶ್ಯಾಸನನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ತನ್ನ ಮಾವ ಶಕುನಿ ಹತ್ರ. ಶಕುನಿ ಯಾರು ಅಂತ ಗೊತ್ತಲ್ಲ? ಮಾಸ್ಟರ್ ಪ್ಲಾನರ್. ಈ ಮಾಸ್ಟರ್ ಮೈಂಡ್ ದುರ್ಯೋಧನನಿಗೆ ಒಂದು ಮಾಸ್ಟರ್ ಪ್ಲಾನ್ ಕೊಡ್ತಾನೆ. ಆ ಪ್ಲಾನ್ ಏನ್ ಗೊತ್ತಾ? ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವ ಕಡೆಯಿಂದನೂ ದುರ್ಯೋಧನನಿಗೆ ಸಿಂಹಾಸನದ ಪಟ್ಟ ಸಿಗೋ ಚಾನ್ಸಸ್ ಇಲ್ಲ. ಆದ್ರೆ ಶಕುನಿ ಅದಕ್ಕೆ ತಂತ್ರ ಹುಡ್ತಾನೆ. ಆ ತಂತ್ರ ಏನು? ದುರ್ಯೋಧನಗೋಸ್ಕರ ಯಾವ ರೀತಿಯ ಅವಕಾಶಗಳನ್ನ ಸೃಷ್ಟಿಸ್ತಾನೆ. ದುರ್ಯೋಧನ ಮೇಲೆ ಪ್ರೀತಿಯಿಂದ ಅಂತೂ ಅಲ್ಲ, ದ್ವೇಷದಿಂದಾನೆ. ಆದ್ರೆ ಅದು ದುರ್ಯೋಧನಿಗೆ ಅರ್ಥ ಆಗಲ್ಲ. ಆದ್ರೆ ಅವನು ಮಾಡೋ ತಂತ್ರ ಕುತಂತ್ರಗಳು ಏನು ಅನ್ನೋದನ್ನ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.